ಈ ಕೋರ್ಸ್ನ 11ನೇ ವಾರಕ್ಕೆ ಸ್ವಾಗತ. ನಾವು ಕಳೆದ ವಾರ ಇನ್ನೂ ಆಪ್ಟಿಕಲ್ ಸಿಸ್ಟಮ್ಸ್ ನಲ್ಲಿ ತರಂಗಗಳನ್ನು ಅಧ್ಯಯನ ಮಾಡುತ್ತಿದ್ದೆವು. ನಾವು ರಿಫ್ರಾಕ್ಷನ್ ಮತ್ತು ರಿಫ್ಲೆಕ್ಷನ್ ನೋಡಿದ್ದೇವೆ. ಅವುಗಳ ಬಗ್ಗೆ ಹೇಳಬೇಕಾದ ಪ್ರಮುಖ ಅಂಶವೆಂದರೆ ನಾವು ಲಿಮಿಟ್ ನಲ್ಲಿರುವ ಆಪ್ಟಿಕಲ್ ತರಂಗಗಳನ್ನು ನೋಡಿದ್ದೇವೆ. ವೇವ್ಲೆಂತ್ ಶೂನ್ಯಕ್ಕೆ ಒಲವು ತೋರಿದಾಗ ಅಥವಾ ಇದು ಲಿಮಿಟ್. ಡಿಫ್ರಾಕ್ಷನ್ ಪರಿಣಾಮಗಳು ಒಂದು ರೀತಿಯಾಗಿ ನಿಗ್ರಹಿಸಲ್ಪಟ್ಟಿವೆ, ಆದ್ದರಿಂದ ನೀವು ತರಂಗವನ್ನು ಕಿರಣಗಳ ಪೆನ್ಸಿಲ್ನಂತೆ ಪರಿಗಣಿಸಬಹುದು. ನಾವು ಕೆಲವು ಪಾಯಿಂಟ್ ಎ ಯಿಂದ ಕೆಲವು ಪಾಯಿಂಟ್ ಬಿ ವರೆಗೆ ಹೊಮೊಜೀನಿಯಸ್ ಮೀಡಿಯಂದಲ್ಲಿ ಅಥವಾ ಹೊಮೊಜೀನಿಯಸ್ ಮೀಡಿಯಂದಲ್ಲಿ ಬೆಳಕಿನ ಕಿರಣ ರೇಖಾಚಿತ್ರಗಳನ್ನು ಚಿತ್ರಿಸುತ್ತಿದ್ದೆವು ಮತ್ತು ಅನೇಕ ವಿಭಿನ್ನ ಆಪ್ಟಿಕಲ್ ಸಾಧನಗಳು ಇದ್ದ ಪ್ರಕರಣಗಳನ್ನು ನಾವು ನಿರ್ವಹಿಸಲು ಸಹ ಸಾಧ್ಯವಾಯಿತು. ಇದರಿಂದ ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ನೋಡಲು ನಮಗೆ ಸಾಧ್ಯವಾಗುತ್ತದೆ ಮತ್ತು ಮೊದಲ 2 ಉಪನ್ಯಾಸಗಳಿಗೆ ಇಂಟರ್ಫರೆನ್ಸ್ ಮೊದಲು ಅಧ್ಯಯನ ಮಾಡುತ್ತೇವೆ ಅಥವಾ ಇಲ್ಲಿ ನಾವು ನಿಜವಾಗಿಯೂ ಡಿಫ್ರಾಕ್ಷನ್ ಪರಿಣಾಮಗಳನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಲ್ಯಾಂಬ್ಡಾವು ಸೊನ್ನೆಯಾಗದ ಕಾರಣ ಸಫಿಕ್ಸ್ ಉದ್ಭವಿಸುವ ಕಾರಣ ಲ್ಯಾಂಬ್ಡಾ ಶೂನ್ಯಕ್ಕೆ ಒಲವು ತೋರುವ ಲಿಮಿಟ್ ನಲ್ಲಿ ಕೆಲಸ ಮಾಡೋಣ ಎಂದು ಹೇಳಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಾನು ಇಂಟರ್ಫರೆನ್ಸ್ ಬಗ್ಗೆ ಮಾತನಾಡುವಾಗ ನನ್ನ ಪ್ರಕಾರ ಹೇಗಾದರೂ ಆಗಲಿ 2 ಬೀಮ್ಗಳಿವೆ ಅಥವಾ 2 ತರಂಗಗಳು ಎಂದು ಹೇಳೋಣ, ಅದು ಒಟ್ಟಿಗೆ ಸೇರಿ ಕೆಲವು ಆಸಕ್ತಿದಾಯಕ ದೃಶ್ಯಗಳನ್ನು ಉಂಟುಮಾಡುತ್ತವೆ ಎಂದು ಹೇಳೋಣ. ಉದಾಹರಣೆಗೆ ನಾನು ಇಲ್ಲಿ ಚಿತ್ರಿಸಿದ ಯಾವುದನ್ನಾದರೂ ನೀವು ಬೆಳಕಿನ ಇಂಟೆನ್ಸಿಟಿಯನ್ನು ಪೊಸಿಷನ್ನ ಫಂಕ್ಷನ್ ಎಂದು ಊಹಿಸಬಹುದು ಮತ್ತು ಇಂಟೆನ್ಸಿಟಿ ಹೆಚ್ಚು ಇರುವ ಸ್ಥಳಗಳಿವೆ ಮತ್ತು ಇಂಟೆನ್ಸಿಟಿ ಕಡಿಮೆ ಇರುವ ಸ್ಥಳಗಳಿವೆ ಮತ್ತು ಹೀಗೆ. ಇದನ್ನು ಇಂಟರ್ಫರೆನ್ಸ್ ಪರಿಣಾಮ ಎಂದು ಭಾವಿಸಬಹುದು. ನಾನು ನೋಡುವ ಯಾವುದೇ ಸಮಯದಲ್ಲಿ ಅಥವಾ ನಾನು ಇಂಟರ್ಫರೆನ್ಸ್ ಬಗ್ಗೆ ಮಾತನಾಡುವಾಗ ಮೂಲ ಅವಶ್ಯಕತೆಗಳು ಕನಿಷ್ಠ ನನಗೆ 2 ಅಲೆಗಳ ಅಗತ್ಯವಿದೆ. ನನಗೆ ಅವುಗಳು ಇಂಟರ್ಫರೆನ್ಸ್ ಮಾಡಲು ಅವುಗಳಲ್ಲಿ ಕನಿಷ್ಠ 2 ಬೇಕು. ಆದ್ದರಿಂದ ಈ ಎಲ್ಲಾ ಫೆನೋಮೆನ್ಗಳಿಗೆ ಆಧಾರವಾಗಿರುವ ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ಬೆಳಕು ವೇವ್ಫಾರ್ಮ್ ಆಗಿದೆ ಎಂಬ ಕಲ್ಪನೆಯಾಗಿದೆ. ನಾವು ಈಗಾಗಲೇ ಅದರ ಬಗ್ಗೆ ಮಾತನಾಡಿದ್ದೇವೆ. ಬೆಳಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಒಂದು ರೂಪವಾಗಿದೆ ಮತ್ತು ಹೀಗೆ ಮುಂದುವರೆಯುವುದು. ನಾವು ನಿಜವಾಗಿಯೂ ವೇವ್ ಇಕ್ವೇಶನ್ ಬರೆಯಲಿಲ್ಲ ಎಂದು ನಾವು ಹೇಳಿಕೆ ನೀಡಿದ್ದೇವೆ. ಉದಾಹರಣೆಗೆ ನಾವು ಧ್ವನಿ ತರಂಗಗಳನ್ನು ಅಧ್ಯಯನ ಮಾಡಿದಾಗ ನಾವು ಧ್ವನಿಯ ಪ್ರಸರಣಕ್ಕಾಗಿ ಇಕ್ವೇಶನ್ ಪಡೆದುಕೊಂಡಿದ್ದೇವೆ, ನೀವು ನೆನಪಿಸಿಕೊಳ್ಳಬಹುದು, ಮತ್ತು ಅದು ವೇವ್ ಸಮೀಕರಣವಾಗಿತ್ತು. ಆದ್ದರಿಂದ ಬೆಳಕು ಅಥವಾ ಹೆಚ್ಚು ಸಾಮಾನ್ಯವಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ನಿಜಕ್ಕೂ ಒಂದು ಡಿಸ್ಟರ್ಬೆನ್ಸ್ ಆಗಿದೆ. ಇದು ಬಾಹ್ಯಾಕಾಶದಲ್ಲಿ ಹರಡುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸ್. ಅಂದರೆ ಬೆಳಕನ್ನು ಕನಿಷ್ಠ ಸಂವೇದನೆಯಲ್ಲಿ ಈ ಕೋರ್ಸ್ಗೆ ಅನ್ವಯಿಸಬೇಕಾಗಿದೆ. ಅಂದರೆ ಗೋಚರ ಪ್ರದೇಶದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ವಿದ್ಯುತ್ಕಾಂತೀಯ ವರ್ಣಪಟಲದ ಗೋಚರ ಪ್ರದೇಶ ನಾವು ಮ್ಯಾಕ್ಸ್ವೆಲ್ ಸಮೀಕರಣಗಳಿಂದ ಪ್ರಾರಂಭಿಸಬಹುದು ಮತ್ತು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಅನುಗುಣವಾದ ವೇವ್ ಇಕ್ವೇಶನ್ ಅನ್ನು ಪಡೆಯಬಹುದು. ಆದರೆ ಇದು ಸಾಕಷ್ಟು ಅತ್ಯಾಧುನಿಕ ವೆಕ್ಟರ್ ಕ್ಯಾಲ್ಕ್ಯುಲಸ್ ಅನ್ನು ಒಳಗೊಂಡಿರುತ್ತದೆ. ಈ ಆಪರೇಟರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಡೆಲ್ ಸ್ಕ್ವೇರ್ ಬಗ್ಗೆ ತಿಳಿದುಕೊಳ್ಳಬೇಕು. ಮತ್ತು ಈ ಕೋರ್ಸ್ ಅನ್ನು ಕೇಳುವ ಮತ್ತು ಅನುಸರಿಸುವ ಪ್ರತಿಯೊಬ್ಬರೂ ಗಣಿತದ ತಂತ್ರಗಳ ಬಗ್ಗೆ ತಿಳಿದಿರಬಹುದು ಎಂದು ನನಗೆ ಸಂಪೂರ್ಣವಾಗಿ ಖಚಿತವಿಲ್ಲ. ಆದ್ದರಿಂದ ನಾನು ನೇರವಾಗಿ ಏನು ಮಾಡುತ್ತೇನೆಂದರೆ ವೇವ್ ಸಮೀಕರಣ EM ರೇಡಿಯೇಷನ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಕಿರಣಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಬರೆದಿರುವುದು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರದ ಘಟಕಗಳ ವೇವ್ ಸಮೀಕರಣ. x ದಿಕ್ಕಿನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು by y ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರತಿನಿಧಿಸುತ್ತದೆ ಮತ್ತು ಅವುಗಳ ಅನುಗುಣವಾದ ವೇವಿ ಪ್ರಶ್ನೆಯೆಂದರೆ ಇಲ್ಲಿ ತೋರಿಸಲಾಗಿದೆ. ನಾವು ವಾರಗಳ ಹಿಂದೆ ಪಡೆದ ಸಾಮಾನ್ಯ ವೇವ್ ಸಮೀಕರಣಕ್ಕೆ ಹೋಲುತ್ತದೆ ಎಂದು ನೀವು ತಕ್ಷಣವೇ ಗುರುತಿಸುತ್ತೀರಿ ಮತ್ತು ಇಲ್ಲಿ ನಮಗೆ ಈಗಾಗಲೇ ತಿಳಿದಿರುವುದರಿಂದ ಈ ಪ್ರಮಾಣವು ವೇವ್ ಪ್ರಾಪಗೇಷನ್ ವೇಗಕ್ಕೆ ಸಂಬಂಧಿಸಿರಬೇಕು ಅಥವಾ ಈ ಸಂದರ್ಭದಲ್ಲಿ ಬೆಳಕಿನ ವೇಗವು ಸ್ವತಃ μ ಶೂನ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ಬೆಳಕಿನ ವೇಗವು μ ಸೊನ್ನೆಯಾಗಿರುತ್ತದೆ. ಇದು ಮುಕ್ತ ಸ್ಥಳದ ಪಾರ್ಮೆಬಿಲಿಟಿ ಮತ್ತು ಎಪ್ಸಿಲಾನ್ ಶೂನ್ಯವು ಫ್ರೀಸ್ಪೇಸ್ನ ಪಾರ್ಮಿಟಿವಿಟಿಯಾಗಿದೆ. ಆದ್ದರಿಂದ ಇವುಗಳು ವಿದ್ಯುತ್ಕಾಂತೀಯ ಡಿಸ್ಟರ್ಬೆನ್ಸ್ ವಿವರಿಸುವ ಸಮೀಕರಣಗಳಾಗಿವೆ ಮತ್ತು ಅದರ ಪ್ರಾಪಗೇಷನ್ ಫ್ರೀ ಸ್ಪೇಸ್ ಅಥವಾ ನಿರ್ವಾತದಲ್ಲಿ ಪ್ರಾಪಗೇಷನ್ ದಿಕ್ಕು ವಾಸ್ತವವಾಗಿ ಈ z ಆಗಿರುತ್ತದೆ. ಆದ್ದರಿಂದ ನೀವು ಸಮೀಕರಣಗಳನ್ನು ನೋಡಿದರೆ
ಡೌ ಸ್ಕ್ವೇರ್ ಎಕ್ಸ್ ಬೈ ಡೌ ವಿಜೆಡ್ ಸ್ಕ್ವೇರ್ ಹಾಗೆಯೇ ತಿಳಿಯುತ್ತದೆ. ಪೊಸಿಷನ್ ಇಜೆಡ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ ಘಟಕವು ಸ್ಥಾನವನ್ನು ಅವಲಂಬಿಸಿರುತ್ತದೆ, ಅದು ಇಜೆಡ್ ಮತ್ತು ಸಮಯ ಟಿ. ಆದ್ದರಿಂದ ಇಲ್ಲಿ ನಾನು ಈ ಎಕ್ಸ್ ಅನ್ನು ಪ್ಲಾಟ್ ಮಾಡಿದ್ದೇನೆ. ವಿದ್ಯುತ್ ಕ್ಷೇತ್ರದ ಎಕ್ಸ್ ಕಾಂಪೊನೆಂಟ್ ಇಜೆಡ್ ನ ಫಂಕ್ಷನ್ ಆಗಿದೆ ಮತ್ತು ನೀವು ಇಲ್ಲಿ ನೋಡುವ ಕೆಂಪು ವಕ್ರರೇಖೆ ಮತ್ತೊಂದೆಡೆ y ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂಪೊನೆಂಟ್ ಅನ್ನು ನೀಲಿ ವಕ್ರರೇಖೆಯಿಂದ ತೋರಿಸಲಾಗಿದೆ. ಅವು ಯಾವಾಗಲೂ ಲಂಬವಾಗಿರುತ್ತವೆ ಎಂದು ನೀವು ಗಮನಿಸಬಹುದು ಮತ್ತು ಪ್ರಾಪಗೇಶನ್ ದಿಕ್ಕನ್ನು ಇಲ್ಲಿ ತೋರಿಸಿರುವ ಬಾಣದಿಂದ ಸೂಚಿಸಲಾಗುತ್ತದೆ. ಆದ್ದರಿಂದ ಬೆಳಕಿನ ತರಂಗದ ಬಗ್ಗೆ ಮಾತನಾಡುವಾಗ ನಾನು ನಿಜವಾಗಿ ಈ ರೀತಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಫಾರ್ಮ್ಗಳನ್ನು ಅಥವಾ ಇಲ್ಲಿ ದೃಶ್ಯೀಕರಿಸಿದಂತೆ ಇವುಗಳನ್ನು ಜೊತೆಯಾಗಿ ಸಂಯೋಜಿಸಬಲ್ಲ ವೇವ್ ರೂಪಗಳು ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ಮಾದರಿಗಳನ್ನು ರೂಪಿಸಲು ಇವುಗಳು ಸೇರಿವೆ. ಆದ್ದರಿಂದ ಸಾಮಾನ್ಯವಾಗಿ ನಾನು ಈ ವೇವ್ಫಾರ್ಮ್ಸ್ಗೆ ಯಾವುದೇ ಸೂಕ್ತವಾದ ಸಲ್ಯೂಷನ್ ಆಯ್ಕೆ ಮಾಡಬಹುದು. ಆದ್ದರಿಂದ ಎಕ್ಸ್ ಆಫ್ 1t ಯು ಕೆಲವು ಎ ಸೈನ್ ಒಮೆಗಾ 1t ಮತ್ತು x2 ಆಫ್ t ಇಸ್ ಎ ಸೈನ್ ಒಮೆಗಾ 1t ಪ್ಲಸ್ ಕೆಲವು ಫೆಸ್ ಡೆಲ್ಟಾ. ಈಗ ನಾನು ಇವುಗಳನ್ನು ಒಟ್ಟಿಗೆ ಸಂಯೋಜಿಸಿದರೆ ನಾನು ನೋಡುವ ಇದರ ಪರಿಣಾಮವಾಗಿ ವೇವ್ ನನಗೆ ಪೀಕ್ಸ್ ಮತ್ತು ಟ್ರಫ್ಗಳನ್ನು ತೋರಿಸುತ್ತದೆ ಅಥವಾ ಇಂಟೆನ್ಸಿಟಿ ಕೆಲವು ಮ್ಯಾಕ್ಸಿಮ ಮತ್ತು ಮಿನಿಮಾವನ್ನು ತೋರಿಸುತ್ತದೆ ಮತ್ತು ಸಹಜವಾಗಿ ಇವೆಲ್ಲವೂ ಡೆಲ್ಟಾದ ಮೌಲ್ಯವನ್ನು ಅವಲಂಬಿಸಿರುತ್ತದೆ. ಇಲ್ಲಿ ಡೆಲ್ಟಾವು ಇಲ್ಲಿನ ಡೆಲ್ಟಾವು ಸಮಯ ಸ್ಥಿರತೆಯಿಂದ ಸ್ವತಂತ್ರವಾಗಿದೆ, ಹಾಗಾಗಿ ಇಲ್ಲಿ ನಾನು ಆಯ್ಕೆ ಮಾಡಿದ್ದೇನೆ ಒಮೆಗಾ ಒಂದೇ ಆಗಿರುವ ಆಸಿಲೇಟಿಂಗ್ ಫಾರ್ಮ್ಗಳಿಗೆ ಫ್ರೀಕ್ವೆನ್ಸಿ ಒಂದೇ ಆಗಿರುತ್ತದೆ. ಆದ್ದರಿಂದ ಅದರ ಏಕವರ್ಣ ತರಂಗವು ನಾವು ಅನೇಕ ಫ್ರೀಕ್ವೆನ್ಸಿ ಹೊಂದಿದ್ದರೆ ಗಣಿತದ ವಿಶ್ಲೇಷಣೆಯು ಸ್ವಲ್ಪ ಹೆಚ್ಚು ಕಷ್ಟಕರವಾಗುತ್ತದೆ ಎಂದು ನೀವು ಹೇಳುತ್ತೀರಿ. ಆದ್ದರಿಂದ ಹೆಚ್ಚಿನ ಬಾರಿ ವೇವ್ ಫಾರ್ಮ್ಗಳನ್ನು ಇಂಟರ್ಫರೆನ್ಸ್ ಮಾಡುವ ಅದೇ ಫ್ರೀಕ್ವೆನ್ಸಿ ಅಥವಾ ತರಂಗಾಂತರವನ್ನು ಹೊಂದಿರುವ ಪ್ರಕರಣಗಳಿಗೆ ಅಂಟಿಕೊಳ್ಳುತ್ತದೆ. ಈ ಪರಿಚಯದೊಂದಿಗೆ ಎರಡು ವಿಶಾಲ ವರ್ಗಗಳ ಇಂಟರ್ಫರೆನ್ಸ್ ಸಾಧ್ಯತೆಯಿದೆ. ಒಂದನ್ನು ಆಂಪ್ಲಿಟ್ಯೂಡ್ ವಿಭಾಗ ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಪ್ರಾರಂಭಿಸಿ ಒಂದು ಫಾರ್ಮ್ ಎಂದು ಹೇಳೋಣ. ಪಾಯಿಂಟ್ ಬೆಳಕಿನ ಮೂಲನಿಂದ ಉತ್ಪತ್ತಿಯಾಗಬಹುದು ಮತ್ತು ಇಲ್ಲಿ ತೋರಿಸಿರುವಂತೆ ಗಾಜಿನ ಸ್ಲ್ಯಾಬ್ ಅನ್ನು ಇಲ್ಲಿ ಎಂದು ಹೇಳೋಣ. ಸರ್ಫೇಸ್ನ ಮೇಲ್ಭಾಗದಲ್ಲಿ ಗಾಜಿನ ಸ್ಲ್ಯಾಬ್ ಮೇಲ್ಭಾಗದಲ್ಲಿ ರೇಡಿಯೇಷನ್ನ ಭಾಗವು ತಕ್ಷಣ ಪ್ರತಿಫಲಿಸುತ್ತದೆ ಮತ್ತು ಇನ್ನೊಂದು ಭಾಗವು ವಾಸ್ತವವಾಗಿ ಒಳಗೆ ಹರಡುತ್ತದೆ. ಈಗ ಒಳಗೆ ಹರಡುವ ಒಂದು ಭಾಗವು ಕೆಳಗೆ ಹೋಗುತ್ತದೆ ಮತ್ತು ಅಂತಿಮವಾಗಿ ಕೆಳ ಮೇಲ್ಮೈಯಲ್ಲಿ ಮತ್ತೆ ಪ್ರತಿಫಲಿಸುತ್ತದೆ. ಮತ್ತು ಈ ಎರಡು ಬೀಮ್ಗಳು ತಾತ್ವಿಕವಾಗಿ ಇಂಟರ್ಫರೆನ್ಸ್ ಮಾದರಿಯನ್ನು ಸಂಯೋಜಿಸಬಹುದು ಮತ್ತು ಇಂಟರ್ಫರೆನ್ಸ್ ಮಾದರಿಯನ್ನು ಉಂಟುಮಾಡಬಹುದು. ಆದ್ದರಿಂದ ಒಂದು ಪಾಯಿಂಟ್ ಮೂಲದಿಂದ ಈ ದಿಕ್ಕಿನಲ್ಲಿ ಬರುತ್ತಿದೆ. ನಾವು ಅಂತಿಮವಾಗಿ ಎರಡು ಬೀಮ್ಗಳು ರೊಂದಿಗೆ ಅಂತ್ಯಗೊಂಡಿದ್ದೇವೆ ಮತ್ತು ಈ ಎರಡು ಕಿರಣಗಳ ನಡುವೆ ಸ್ಥಿರವಾದ ಫೇಸ್ ಡಿಫರೆನ್ಸ್ ಇನ್ನೊಂದು ಕಡೆ ಇದೆ. ಇದನ್ನು ನೀವು ಸ್ವಲ್ಪ ವಿಭಿನ್ನ ವಿಧಾನದಿಂದ ಮಾಡಬಹುದು. ವೇವ್ಫ್ರಂಟ್ ವಿಭಾಗ ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಎಡ ಅನ್ನು ನೋಡಿದರೆ ಇಲ್ಲಿ ಅನ್ನು ನೋಡಿ ನಾವು ಹೊಂದಿರುವುದರಲ್ಲಿ ಒಳಬರುವ ಆಗಿದೆ ಬಹುಶಃ ಒಂದು ಯೋಜನೆ ವೀಕ್ಷಣೆ. ಎಡಭಾಗದಿಂದ ಒಳಬರುವ ಪ್ಲೇನ್ ವೇವ್ ಮತ್ತು ಇದು ಎರಡು ಸಣ್ಣ ಸೀಳುಗಳೊಂದಿಗೆ ಪರದೆಯನ್ನು ಹೊಡೆಯುತ್ತದೆ. ಈ ಸೀಳುಗಳನ್ನು ಇಲ್ಲಿ 1 ಮತ್ತು 2 ಎಂದು ಹೆಸರಿಸಲಾಗಿದೆ. ಮತ್ತು ಖಂಡಿತವಾಗಿಯೂ ಬೆಳಕು ಸೀಳನ್ನು ಹೊಡೆದ ಬೆಳಕು ಹಾದುಹೋಗುತ್ತದೆ ಮತ್ತು ಮತ್ತೆ ಕೆಲವು ಷರತ್ತುಗಳ ಅಡಿಯಲ್ಲಿ ಸೀಳುಗಳ ಅಗಲ ಮತ್ತು ಇತರ ಹಲವು ಅಂಶಗಳ ನಡುವಿನ ಅಂತರವನ್ನು ಒಟ್ಟಿಗೆ ತೆಗೆದುಕೊಳ್ಳಲಾಗಿದೆ. ಸೀಳುಗಳಿಂದ ಹೊರಬರುವ ಮತ್ತು ಇಂಟರ್ಫರೆನ್ಸ್ ಮಾದರಿಯನ್ನು ಉಂಟುಮಾಡುವ ಈ ಎರಡು ಬೀಮ್ಗಳು S1 ಮತ್ತು S2 ಸಾಧ್ಯವಿದೆ. ಹಾಗಾಗಿ ನಾನು ಸರಳ ಪ್ರಕರಣದೊಂದಿಗೆ ಪ್ರಾರಂಭಿಸುತ್ತೇನೆ. ಆದ್ದರಿಂದ ಸೆಟಪ್ ಈ ಕೆಳಗಿನಂತೆ ಇರುತ್ತದೆ. ನನ್ನ ಬಳಿ ಇದು ಬೆಳಕಿನ ಪಾಯಿಂಟ್ ಮೂಲವನ್ನು ಹೇಳೋಣ, ಅದನ್ನು ಇಲ್ಲಿ S ನಲ್ಲಿ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಮತ್ತು ಈ ಬೆಳಕಿನ ಮೂಲ ಓರೆಯಾದ ಕೋನದಲ್ಲಿ ಗ್ಲಾಸ್ ಸ್ಲ್ಯಾಬ್ಗೆ ಬೆಳಗಿಸುತ್ತದೆ. ಗಾಜಿನ ಸ್ಲ್ಯಾಬ್ ಟಿ ದಪ್ಪವನ್ನು ಹೊಂದಿದೆ.
ಮತ್ತು ಗ್ಲಾಸ್ ಸ್ಲ್ಯಾಬ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಲ್ಲಿ ಬರೆಯಲಾಗಿದೆ. ಈಗ ಈ ಕಿರಣದ ಭಾಗವು ಗಾಜಿನ ಒಳಗಿಂದ ವಕ್ರೀಭವನಗೊಳ್ಳುತ್ತದೆ ಮತ್ತು ಈ ಬೀಮ್ ಗ್ಲಾಸ್ ಸ್ಲ್ಯಾಬ್ನ ಕೆಳಗಿನ ಮೇಲ್ಮೈಗೆ ಇಳಿಯುತ್ತದೆ. ಆದ್ದರಿಂದ ಒಂದು ಒಳಬರುವಿಕೆಯು ಎಸ್ ನಿಂದ ಪ್ರಾರಂಭವಾಗಿ 2 ಬೀಮ್ಗಳಿಂದ ಹೊರಬರುತ್ತದೆ. ಈ ಮುಂದಿನ ಬೀಮ್ಗಳಿಗೆ ಸಿಡಿ ಅಥವಾ 1 ಮತ್ತು 2 ರಿಂದ ಸೂಚಿಸಲ್ಪಟ್ಟಂತೆ ಇಲ್ಲಿ ಎಸ್ ಮತ್ತು ತರಂಗಾಂತರದಿಂದ ಪ್ರಾರಂಭವಾಗುವ ಎಸ್ ನಿಂದ ಪ್ರಾರಂಭವಾಗುವ ಒಂದು ಬೆಳಕಿನ ಕಿರಣವಿದೆ ಮತ್ತು ತರಂಗಾಂತರವು ಲ್ಯಾಂಬ್ಡಾ ಆಗಿದೆ. ಆದ್ದರಿಂದ ಇದು ಇಂಟರ್ಫರೆನ್ಸ್ಗೆ ಅಗತ್ಯವಾದ ಎಲ್ಲಾ ಘಟಕಾಂಶವನ್ನು ಹೊಂದಿದೆ. 2 ಬೀಮ್ಗಳು ಇವೆ, ಅವು ಒಂದೇ ಫ್ರೀಕ್ವೆನ್ಸಿ ಹೊಂದಿವೆ ಎಂಬ ಅರ್ಥದಲ್ಲಿ ಒಂದು ರೀತಿಯ ಕೊಹೆರೆಂಟ್ ಆಗಿದೆ ಮತ್ತು ಅವು ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಹೊಂದಿವೆ. ಈ 2 ಕಿರಣಗಳ ನಡುವೆ 1 ಮತ್ತು 2 ಮತ್ತು ಈ ಫೇಸ್ ಡಿಫರೆನ್ಸ್ ಎಲ್ಲಿಂದ ಬರುತ್ತದೆ? 2 ಬೀಮ್ಗಳು ತೆಗೆದುಕೊಂಡ ಮಾರ್ಗ ವಿಭಿನ್ನವಾಗಿದೆ ಎಂಬ ಅಂಶದ ಮೇಲೆ ಬರುತ್ತದೆ. ಮೊದಲ ಬೀಮ್ ಎಸ್ಎಸಿ 1 ಪಾತ್ ಅನ್ನು ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ನೀವು ಬಯಸಿದರೆ ಎರಡನೇ ಕಿರಣ ಹೆಚ್ಚು ದೀರ್ಘ ಪಾತ್ ಎಸ್ಎ-2 ಅನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಫೇಸ್ ಡಿಫ್ರಾಕ್ಷನ್ ಮೌಲ್ಯವನ್ನು ಅವಲಂಬಿಸಿರುತ್ತದೆ. ನೀವು ಬ್ರೈಟ್ ಅಥವಾ ಡಾರ್ಕ್ ಔಟ್ಪುಟ್ನಲ್ಲಿ ನೋಡುತ್ತೀರಿ. ಈ 2 ಕೆಂಪು ರೇಖೆಗಳು ಇಲ್ಲಿ ಈ ಆಕೃತಿಯನ್ನು ಉಲ್ಲೇಖಿಸಿ ಇಲ್ಲಿ ಚಿತ್ರಿಸಲಾದ ಸ್ಥಳದಲ್ಲಿ ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಮು ಬಾರಿ ಎಬಿ ಪ್ಲಸ್ ಬಿಡಿ ಮೈನಸ್ ಎಸಿ ನೀಡುತ್ತದೆ. ಆದ್ದರಿಂದ ಹಿಂತಿರುಗಿ ಈ ಅಂಕಿ ಅನ್ನು ನೋಡಿ. ಎಬಿ ಪ್ಲಸ್ ಬಿಡಿ ಇದು ಬೀಮ್ ಉದ್ದವಾಗಿದೆ. ಗಾಜಿನ ಮಾಧ್ಯಮದೊಳಗೆ ಹಾದುಹೋಗಿದೆ. ಅವುಗಳ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಸ್ ಮತ್ತು ಎ ನಡುವೆ ಮ್ಯೂ ಆಗಿದೆ ಮತ್ತು 2 ಬೀಮ್ಗಳು ಮುಖ್ಯವಾಗಿ ಅದೇ ಅಂತರವನ್ನು ಪ್ರಯಾಣಿಸುತ್ತವೆ. ಆದ್ದರಿಂದ ಯಾವುದೇ ಪಾತ್ ಡಿಫರೆನ್ಸ್ ಇಲ್ಲ. ಈ ಪಾತ್ ಡಿಫರೆನ್ಸ್ ಕೇವಲ ಪಾಯಿಂಟ್ ಎ ಗೆ ಮಾತ್ರ ಸಂಭವಿಸುತ್ತದೆ, ಏಕೆಂದರೆ ಬೆಳಕಿನ ಒಂದು ಭಾಗವು ಗ್ಲಾಸ್ ಸ್ಲ್ಯಾಬ್ಗೆ ಹೋಗುತ್ತದೆ ಮತ್ತು ಇನ್ನೊಂದು ತಕ್ಷಣವೇ ಪ್ರತಿಫಲಿಸುತ್ತದೆ. ಮತ್ತು ಸಿ ಮತ್ತು ಡಿ ಯಿಂದ ಮತ್ತೆ ಮಾರ್ಗ ಒಂದೇ ಆಗಿರುತ್ತದೆ ಮತ್ತು ನೀವು ಈ ಚಿತ್ರದ ಜ್ಯಾಮಿತಿಯನ್ನು ನೋಡಿದರೆ ಎಬಿ ಗೆ ಸಮಾನವಾಗಿರುತ್ತದೆ ಎಂದು ನೀವು ನೋಡಬಹುದು. ಬಿಡಿ ಎಬಿ ಬಿಡಿ ಗೆ ಸಮನಾಗಿದ್ದರೆ ನನ್ನ ಪಾತ್ ಡಿಫರೆನ್ಸ್ 2 ಎಮೆ ಬಾರಿ ಎಬಿ ಎಂದು ಬರೆಯಬಹುದು. ಮೈನಸ್ ಎಸಿ ನಾನು ಆರ್ ಎಬಿ ಮತ್ತು ಎಸಿಯನ್ನು ಪ್ರಮಾಣಗಳು ಕಂಡುಹಿಡಿಯಬೇಕು ಅನ್ನು ಕಂಡುಹಿಡಿಯಲು ನಾನು ಈ ತ್ರಿಕೋನದತ್ತ ನಿಮ್ಮ ಗಮನವನ್ನು ಆಹ್ವಾನಿಸುತ್ತೇನೆ. ಅದು ಬಣ್ಣವನ್ನು ನೀಡುತ್ತದೆ. ಆದ್ದರಿಂದ ಅದರ ಬಲ ಕೋನ ತ್ರಿಕೋನ ಮತ್ತು ಕೋನ ಥೀಟಾವನ್ನು ಗುರುತಿಸಲಾಗಿದೆ ಎಂದು ನೀವು ನೋಡಬಹುದು. ಮತ್ತು ಲಂಬ ದೂರವು ಕೇವಲ ಸ್ಲ್ಯಾಬ್ನ ದಪ್ಪವಾಗಿದೆ ಮತ್ತು ಅದು ಇಲ್ಲಿ ಗುರುತಿಸಲಾದ ಟಿಗೆ ಸಮಾನವಾಗಿರುತ್ತದೆ. ನನಗೆ ಗೊತ್ತು, ಒಂದು ಕೋನ ಮತ್ತು ಒಂದು ಅಂತರ ತಿಳಿದಿದೆ, ಇದು ದಪ್ಪ ಟಿ ಆಗಿದೆ. ನಂತರ ನಮ್ಮ ರಿಫ್ಲೆಕ್ಷನ್ ನಿಯಮದಿಂದ ತ್ರಿಕೋನಮಿತಿ ಸಂಬಂಧಗಳನ್ನು ಬಳಸಿಕೊಂಡು ನಾನು ಎಬಿ ಯನ್ನು ಕಂಡುಹಿಡಿಯಬಹುದು. ಇನ್ಸಿಡೆಂಟ್ ಆಂಗಲ್ ರಿಫ್ಲೆಕ್ಷನ್ ಕೋನಕ್ಕೆ ಸಮನಾಗಿರಬೇಕು, ಆದ್ದರಿಂದ ಇದು ಐಗೆ ಸಮನಾಗಿರಬೇಕು. ಮತ್ತು ಇದರ ಅರ್ಥ ಇಲ್ಲಿ ಕೋನವು 90 - ಐ ಆಗಿರುತ್ತದೆ. ನಾವು ಅಂತಿಮವಾಗಿ ಎ ಮತ್ತು ಸಿ ಅನ್ನು ಕಂಡುಹಿಡಿಯಲು ಬಯಸುತ್ತೇವೆ ಎಂಬುದನ್ನು ನೆನಪಿನಲ್ಲಿಡಿ. ಈ ಲಂಬ ರೇಖೆ ಇಲ್ಲಿ ಈ ಟಿ ದಪ್ಪದಾದ ಗಾಜಿನಂತಿರುವ ಮತ್ತು ಸಹಜವಾಗಿ ಕೋನ ಥೀಟ ಸಹ ಅನ್ನು ಇಲ್ಲಿ ಗುರುತಿಸಲಾಗಿದೆ. ಆದರೆ ನಾವು ಎಬಿ ಅನ್ನು ಕಂಡುಕೊಂಡಿದ್ದೇವೆ. ನಮಗೆ ತಿಳಿದಿರುವ ದೂರ ನಮಗೆ ತಿಳಿದಿದೆ ಎಬಿ, ಇದು ನಮಗೆ ತಿಳಿದಿದೆ. ಇದರ ಅರ್ಥ ನಾನು ಈ ದೂರವನ್ನು ಲೆಕ್ಕ ಹಾಕಬಹುದು. ಆದ್ದರಿಂದ ಡಿ ಈ ದೂರಕ್ಕಿಂತ 2 ಪಟ್ಟು ಹೆಚ್ಚಾಗಿದೆ. ಈಗ ನನಗೆ ಎಡಿ ತಿಳಿದಿದೆ. ನಾನು ಎಸಿ ಅನ್ನು ಲೆಕ್ಕಹಾಕಲು ಬಯಸುತ್ತೇನೆ. ಅಂತಿಮವಾಗಿ ಎಡಿ ತಿಳಿದುಬಂದಿದೆ ಹಾಗೂ ಎಜೆಡ್ ಅನ್ನು ಲೆಕ್ಕಹಾಕುವುದು ನೇರವಾಗಿ ಇರಬೇಕು. ನಾನು ಎಡಿ ಅನ್ನು ಸೂಚಿಸಬೇಕು. ವಾಸ್ತವವಾಗಿ 2 ಬಾರಿ ಆಗಿರುತ್ತದೆ, ಆದರೆ ಈ ಕ್ವಾಂಟಿಟಿಯ ಸ್ಕ್ವೇರ್ ರೂಟ್, ಹಾಗಾಗಿ ಐ ಇನ್ಸಿಡೆಂಟ್ ಆಂಗಲ್ ಆಗಿದೆ. ಪಾಯಿಂಟ್ ಮೂಲದ ಘಟನೆಗಳ ಕೋನವು ಮತ್ತು ನಾನು ಅನ್ವಯಿಸಿದರೆ ಪಾಯಿಂಟ್ ಎ ನಲ್ಲಿ ವಕ್ರೀಭವನದ ರ ನಿಯಮ ಮು ಐ ಮು ಸೈನ್ ಥೀಟಕ್ಕೆ ಸಮಾನನೆಂದು ನೀವು ನೋಡುತ್ತೀರಿ, ಏಕೆಂದರೆ ಇಲ್ಲಿ ಮು ಎಂಬ ಪದವು ಇದೆ ಎಂದು ನಾವು ಸೂಚ್ಯವಾಗಿ ಭಾವಿಸುತ್ತೇವೆ. ಈಗ ನಾನು ಈ
ಹೇಳಿಕೆಯನ್ನು sin i ಬದಲಿಯಾಗಿ ಬಿಡುತ್ತೇನೆ ಇಲ್ಲಿ ನಾನು. ಈ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇದನ್ನು ಸರಳಗೊಳಿಸಬಹುದು. ಆದ್ದರಿಂದ ಇದು 2t sin in ಆಗಿರುತ್ತದೆ. ನಾನು ಬಾರಿ sin ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಆದ್ದರಿಂದ ಇದು 2 t sin ಥೀಟಾ ಆಗಿರುತ್ತದೆ. ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗಿರುತ್ತದೆ. ಅದು sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಆಗಿರುತ್ತದೆ ಮತ್ತು ಸ್ಕ್ವೇರ್ ರೂಟ್ ಮತ್ತು ಅಂತಿಮವಾಗಿ ಇದು ನನಗೆ 2 sin ಥೀಟಾ ಇಂಟು ಟ್ಯಾನ್ ಥೀಟಾ ನೀಡುತ್ತದೆ. ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಡೆಲ್ಟಾ ಇಸ್ ಈಕ್ವಲ್ ಟು 2 ಕಾಸ್ ಥೀಟಾ ಆಗಿರುತ್ತದೆ. ಸಾಕಷ್ಟು ವಿವರವಾಗಿ ನಾನು ಇದನ್ನು ಮಾಡಿದ್ದೇನೆ. ಎಲ್ಲ ಇಂಟರ್ಫರೆನ್ಸ್ ತರಗತಿಗಳಲ್ಲಿ ಮತ್ತು ಡಿಫ್ರಾಕ್ಷನ್ ಸಮಸ್ಯೆಗಳಲ್ಲಿ ಸಹ. ನಿರ್ಣಾಯಕ ಭಾಗ ಮತ್ತು ಕೆಲಸದ ಪ್ರಮುಖ ಭಾಗವು ವಾಸ್ತವವಾಗಿ ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಲೆಕ್ಕಾಚಾರ ಮಾಡುವುದು. ಈಗ ನಾನು ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಲೆಕ್ಕ ಹಾಕಿದ್ದೇನೆ. ಇಲ್ಲಿಂದ ನಾನು ಏನು ಮಾಡಬೇಕು? ಬ್ರೈಟ್ ಫ್ರಿಂಜ್ಗಳನ್ನು ನೋಡುವುದನ್ನು ನಾನು ಯಾವಾಗ ನಿರೀಕ್ಷಿಸಬಹುದು ಮತ್ತು ನಾನು ಡಾರ್ಕ್ ಫ್ರಿಂಜ್ಗಳನ್ನು ನೋಡುವುದನ್ನು ನಿರೀಕ್ಷಿಸಬೇಕು. ನೀವು S ನಿಂದ ಪ್ರಾರಂಭವಾಗುವ ಈ ಕಿರಣವನ್ನು ಹೊಂದಿರುತ್ತೀರಿ ಮತ್ತು ಪಾಯಿಂಟ್ A ನಲ್ಲಿ ಪ್ರತಿಫಲಿಸುತ್ತದೆ ಮತ್ತು C ಕಡೆಗೆ ಹೋಗುತ್ತದೆ, ತದನಂತರ 2.1. ಆದ್ದರಿಂದ ನೀವು ಈ ರೀತಿಯ ಪ್ರತಿಫಲನವನ್ನು ಹೊಂದಿರುವಾಗಲೆಲ್ಲ ಈ ರೀತಿಯ ಬೌಂಡರಿಯಲ್ಲಿ ನಡೆಯುತ್ತದೆ. ಬೆಳಕು ರಿಫ್ರಾಕ್ಟಿವ್ ಇಂಡೆಕ್ಸ್ದೊಂದಿಗೆ ಒಂದು ಮಾಧ್ಯಮವನ್ನು ಒಂದು ಇತರ ಮಾಧ್ಯಮಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದೆ. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1ಕ್ಕಿಂತ ಹೆಚ್ಚಾಗಿದೆ. ಆದ್ದರಿಂದ ಅಂತಹ ಎಲ್ಲಾ ಸಂದರ್ಭಗಳಲ್ಲಿ ಪೈನ ಹೆಚ್ಚುವರಿ ಹಂತವು ಇನ್ಫ್ಲೆಕ್ಷನ್ ಹಂತದಲ್ಲಿ ಸೇರಿಸಲ್ಪಡುತ್ತದೆ. ದಾರದ ಮೇಲೆ ಅಲೆಗಳು ಚಲಿಸುವ ಸಂದರ್ಭದಲ್ಲಿ ನಾವು ಮಾಡಿದ ಸಮಸ್ಯೆಗಳಲ್ಲಿ ಒಂದಕ್ಕೆ ಸಮಾನವಾಗಿದೆ. ಆದ್ದರಿಂದ ನೀವು ಈ ದಾರವನ್ನು 2 ಗೋಡೆಗಳ ನಡುವೆ ಕಟ್ಟಿದ್ದೀರಿ ಮತ್ತು ನೀವು ತರಂಗವನ್ನು ಪ್ರಚೋದಿಸಿ ವೇವ್ ಪ್ರಯಾಣಗಳು ನಿಮ್ಮ ಬಲದ ಒಂದು ತುದಿಗೆ ಹೇಳೋಣ, ತದನಂತರ ಅದು ಗೋಡೆಯನ್ನು ಮುಟ್ಟುತ್ತದೆ. ಅದರ ಪ್ರತಿರೋಧವು ಅನಂತ ಆಗಿದ್ದು ಅದು ಗೋಡೆಯೊಳಗೆ ನುಗ್ಗಲು ಸಾಧ್ಯವಿಲ್ಲ, ಆದ್ದರಿಂದ ಅದು ಹಿಂತಿರುಗಿದೆ. ಪ್ರತಿಬಿಂಬದ ಮೇಲೆ ಒಂದು ಫೇಸ್ ಬದಲಾವಣೆಯಿದೆ. ಆದ್ದರಿಂದ ನಾವು ಈಗ ಈ ಫೇಸ್ ಡಿಫರೆನ್ಸ್ ಅನುಗುಣವಾದ ಫೇಸ್ ಡಿಫರೆನ್ಸ್ ಲೆಕ್ಕ ಹಾಕಿದಾಗ ನಾವು ಈ ಹೆಚ್ಚುವರಿ ಫೇಸ್ ಸಹ ಸೇರಿಸಬೇಕಾಗಿದೆ. ಅದು ಬರುತ್ತದೆ ಏಕೆಂದರೆ ಬೀಮ್ ವಾಸ್ತವವಾಗಿ ಪ್ರತಿಫಲಿಸುತ್ತದೆ. ನನಗೆ ಇದೆ ಈಗ ಪಾತ್ ಡಿಫರೆನ್ಸ್. ಇದಕ್ಕೆ ಅನುಗುಣವಾದ ಹಂತ ಡಿಫರೆನ್ಸ್ ಲೆಕ್ಕಾಚಾರ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಮತ್ತು ಆ ಕ್ವಾಂಟಿಟಿ ಫಿ ಎಂದು ನಾನು ಕರೆಯುತ್ತೇನೆ. ನೀವು ಇದನ್ನು ಹೇಗೆ ಪಡೆಯುತ್ತೀರಿ? ಕೇವಲ ವಾದದಿಂದ ಲ್ಯಾಂಡಾದ ಪಾತ್ ಡಿಫರೆನ್ಸ್ ಅಥವಾ ಒಂದು ತರಂಗಾಂತರದ ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಫೇಸ್ ಡಿಫರೆನ್ಸ್ ಆಫ್ 2π. ನಂತರ ನೀವು ಪ್ರಶ್ನೆಯನ್ನು ಕೇಳಿ, ನನಗೆ ಪಾತ್ ಡಿಫರೆನ್ಸ್ ಡೆಲ್ಟಾ ನೇ ಹಂತ ವ್ಯತ್ಯಾಸವೇನು? ಆದ್ದರಿಂದ ಆ ಪರಿಗಣನೆಯಿಂದ ನೀವು ಫೇಸ್ ಡಿಫರೆನ್ಸ್ ನೀಡಿದ ಪಾತ್ ಡಿಫರೆನ್ಸ್ಕ್ಕಾಗಿ ಈ ಸಂಬಂಧವನ್ನು ಪಡೆಯುತ್ತೀರಿ. ಈಗ ನಾನು ಫೇಸ್ ಡಿಫರೆನ್ಸ್ ಹೊಂದಿದ್ದೇನೆ. ನನ್ನ ಮುಂದಿರುವ ಸಾಧ್ಯತೆಗಳು ಏನೆಂದು ನೋಡೋಣ. ನಾವು ನಿಜವಾಗಿಯೂ ಅದನ್ನು ಮಾಡಿದರೆ ನಾನು ನಮಗೆ ಹಿಂತಿರುಗಬೇಕು. ಒಂದು ಸರಳ ವೇವ್ ಫಾರ್ಮ್ಗಳು ಮತ್ತು ನೋಡಿ, ಫೇಸ್ ಡಿಫರೆನ್ಸ್ 5 ಆಗಿದ್ದರೆ ನಾವು ಪಡೆಯುವ ಫಲಿತಾಂಶ ಏನು? ನೀವು 2 ಸರಳ ವೇವ್ ಫಾರ್ಮ್ಗಳನ್ನು ತೆಗೆದುಕೊಳ್ಳುತ್ತೀರಿ. sin ωt ಪ್ಲಸ್ π/2 y1 ಹಾಗೆ ಇಲ್ಲಿ ತೋರಿಸಿರುವಂತೆ, ಮತ್ತು ಇನ್ನೊಂದು y2 ಅಂದರೆ sin ωt ಮೈನಸ್ π/2 ಆಗಿದೆ. ಇದು ಅಲೆಗಳ ಕೊಹೆರೆಂಟ್ ಸೆಟ್ ಎಂದು ನೀವು ಗಮನಿಸಬಹುದು. ಅವುಗಳಲ್ಲಿ 2 ಕೊಹೆರೆಂಟ್ ಏಕೆಂದರೆ ಫ್ರೀಕ್ವೆನ್ಸಿ ಒಂದೇ ಆಗಿದೆ ಮತ್ತು y1 ಮತ್ತು y2 ನಡುವಿನ ಕಾನ್ಸ್ಟೆಂಟ್ ಫೇಸ್ ವ್ಯತ್ಯಾಸವಿದೆ. ಆದ್ದರಿಂದ ಈ ಸಂದರ್ಭಗಳಲ್ಲಿ ಫಲಿತಾಂಶದ ವೇವ್ ಫಾರ್ಮ್ ನಾವು ಮೊದಲೇ ಮಾಡಿದಂತೆ ಸರಳವಾಗಿ y1 ಪ್ಲಸ್ y2 ಎರಡನ್ನೂ ಸೇರಿಸಿ ಈ y1 ಪ್ಲಸ್ y2 ಇದನ್ನು ನೀವು y ನಿಂದ ಸೂಚಿಸಿದ್ದೀರಿ. ಈಗ ಈ ಕೆಳಗಿನವುಗಳಲ್ಲಿ ಬರೆಯಬಹುದು. ಆದ್ದರಿಂದ ಇದು ನೆಟ್ ಸ್ಥಳಾಂತರ ಈ 2 ಅಲೆಗಳನ್ನು ನೊಂದಿಗೆ ಒಟ್ಟುಗೂಡಿಸಿದಾಗ 5 ಫೇಸ್ ಡಿಫರೆನ್ಸ್ ವಾಗಿದೆ. ಅಲ್ಲಿ ಕಾಸ್ π/2 ಟರ್ಮ್ ಇದೆ ಎಂದು ನೀವು ಗಮನಿಸಿದ್ದೀರಿ. ಮತ್ತು ಇಂಟೆನ್ಸಿಟಿ ಎಂದರೇನು ಎಂದು ನಾನು ಕೇಳಬಹುದು. ಈ ತರಂಗದ ಸ್ಕ್ವೇರ್ ನಮಗೆ ತಿಳಿದಿದೆ. ಆದ್ದರಿಂದ ಮೂಲಭೂತವಾಗಿ ತರಂಗವನ್ನು ಸ್ಕ್ವೇರ್ ಮಾಡುವುದು ತೀವ್ರತೆಯು ಈ ಪ್ರಮಾಣವಾಗಿದೆ. ಉದಾಹರಣೆಗೆ
ಸೈನ್ ಸ್ಕ್ವೇರ್ ಒಮೆಗಾ ಟಿ ನಿಮಗೆ ಸಮಯದ ವೇರಿಯೇಷನ್ ನೀಡುತ್ತದೆ. ಡಿಫರೆನ್ಸ್ ಸರಿಯೇ ಇಲ್ಲ. ಸಮಯದ ವೇರಿಯೇಷನ್ನಲ್ಲಿ ನನಗೆ ಹೆಚ್ಚು ಆಸಕ್ತಿ ಇಲ್ಲ, ಆದ್ದರಿಂದ ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್ ನಲ್ಲಿ ನಾನು ಹೆಚ್ಚು ಆಸಕ್ತಿ ಹೊಂದಿದ್ದೇನೆ. ಇದು 4 ಸ್ಕ್ವೇರ್ ಟೈಮ್ಸ್ ಕಾಸ್ ಸ್ಕ್ವೇರ್ ಪೈ ಬೈ 2 ಫೇಸ್ ವ್ಯತ್ಯಾಸದಿಂದ ಸಹಜವಾಗಿ ಅದನ್ನು ಇಲ್ಲಿ ಲೆಕ್ಕಹಾಕಲಾಗಿದೆ. ಅದನ್ನು ನೋಡಲು ನಾನು ಅದನ್ನು ಮತ್ತೆ ಪುನಃ ಬರೆದಿದ್ದೇನೆ. ಮತ್ತು 2 ಮ್ಯೂಟಿ ಕಾಸ್ ಥೀಟಾವು ಪಾತ್ ಡಿಫರೆನ್ಸ್. ನಾವು ಆಪ್ಟಿಕಲ್ ಪಾತ್ ಡಿಫರೆನ್ಸ್ ಲೆಕ್ಕ ಹಾಕಿದ್ದೇವೆ ಮೊದಲು. ಈ ಆಪ್ಟಿಕಲ್ ಪಾತ್ ಡಿಫರೆನ್ಸ್ ತರಂಗಾಂತರದ ಇಂಟಿಗ್ರಲ್ ಗುಣಾಕಾರವಾಗಿದೆಯೇ ಎಂದು ನೋಡೋಣ. ಆದ್ದರಿಂದ ಫೇಸ್ ವ್ಯತ್ಯಾಸವು 2 ಪೈನ ಅವಿಭಾಜ್ಯ ಗುಣವಾಗಿದೆ. ಒಂದು ವೇಳೆ ನಾನು ಎ ಪಾಯಿಂಟ್ನಲ್ಲಿನ ರಿಫ್ಲೆಕ್ಷನ್ ಕಾರಣ ಈ ಹೆಚ್ಚುವರಿ ಪೈ ಫೇಸ್ ಡಿಫರೆನ್ಸ್ ಲೆಕ್ಕ ಹಾಕಿದ್ದರೆ, ನಂತರ ನಾನು ಇಲ್ಲಿ ಪೈ ಅನ್ನು ಸೇರಿಸಬೇಕಾಗಿದೆ. ಆದ್ದರಿಂದ ಈ ಫೇಸ್ ವ್ಯತ್ಯಾಸಕ್ಕೆ ಲೆಕ್ಕ ಹಾಕಿದ ನಂತರ ಅದು 2 ಪೈ ಮತ್ತು pi ಆಗಿರುತ್ತದೆ. ಇದರ ಅರ್ಥ ನಾನು ಹೊರಗೆ ಪೈ ಅನ್ನು ಔಟ್ಸೈಡ್ ತೆಗೆದುಕೊಂಡರೆ ಅದು 2m+1. ಇದು ಇಂಟೆನ್ಸಿಟಿಯತ್ತ ಹಿಂತಿರುಗುತ್ತದೆ. ನಾನು ಅದನ್ನು 0 ಟೈಮ್ಸ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಎಂದು ಬರೆಯಬಹುದು. ಈ I0 ಕೆಂಪು ಸ್ಕ್ವೇರ್ ನಲ್ಲಿ ಬರೆಯಲ್ಪಟ್ಟಿರುವ ಈ ಕ್ವಾಂಟಿಟಿ ಆಗಿದ್ದರೆ, ಅಂದರೆ ಅದು 4a ಸ್ಕ್ವೇರ್ cos ಸ್ಕ್ವೇರ್ ಪೈ ಬೈ 2ಕ್ಕೆ ಸಮಾನವಾಗಿರುತ್ತದೆ. ನಾನು I0ದಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದೇನೆ. ಈಗ ನಾನು I0ವನ್ನು ಬರೆಯುತ್ತೇನೆ. ಅದು 4a ಸ್ಕ್ವೇರ್ cos ಸ್ಕ್ವೇರ್ ಪೈ ಬೈ 2ಗೆ ಸಮನಾಗಿರುತ್ತದೆ. ನಾನು ಇಲ್ಲಿಂದ ಪೈ ಅನ್ನು 2 ಮಿ ಜೊತೆಗೆ ಒಂದು ಬಾರಿ ಪೈ ಎಂದು ಬದಲಿಸುತ್ತೇನೆ. ಇಲ್ಲಿ ನಾನು I0ಗಾಗಿ ಈ ಅಭಿವ್ಯಕ್ತಿ ಹೊಂದಿದ್ದೇನೆ. ಈಗ ನಾನು m=0 ಎಂದು ಹಾಕಿದರೆ ಈ I0ವು 4a ಸ್ಕ್ವೇರ್ cos ಸ್ಕ್ವೇರ್ ಪೈ ಬೈ 2 cos ಪೈ ಬೈ 2 0 ಆಗಿರುತ್ತದೆ ಎಂದು ಇಲ್ಲಿ ನೋಡುತ್ತೇವೆ. I0 ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಒಂದು ವೇಳೆ ನಾನು m=1 ಆಗಿ ಹಾಕಿದರೆ ಅದು ನನಗೆ 1 + ½ 3 ಪೈ ಬೈ 2 ಅನ್ನು ನೀಡುತ್ತದೆ. ಆದ್ದರಿಂದ ಸ್ಪಷ್ಟವಾಗಿ ಮತ್ತೆ I0 ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಸಾಮಾನ್ಯವಾಗಿ m ನ ಎಲ್ಲ ಇಂಟಿಜರ್ ಮೌಲ್ಯಗಳಿಗೆ I0 ಶೂನ್ಯಕ್ಕೆ ಸಮನಾಗಿರುತ್ತದೆ. ಇಲ್ಲಿ ನಾನು I0ವನ್ನು m ನ ಫಂಕ್ಷನ್ ಎಂದು ಪ್ಲಾಟ್ ಮಾಡಲು ಪ್ರಯತ್ನಿಸಿದರೆ, ಇದು ಇಲ್ಲಿ ಪೂರ್ಣಾಂಕ ಮೌಲ್ಯಗಳಲ್ಲಿ ಶೂನ್ಯ ಆಗಲಿದೆ. ನಾನು ಈ ರೀತಿಯದನ್ನು ಪಡೆಯಲಿದ್ದೇನೆ. ಅಂದರೆ ಈ ಸಂದರ್ಭದಲ್ಲಿ 2 ಮ್ಯೂಟಿ ಕಾಸ್ ಥೀಟಾ m ಲ್ಯಾಂಬ್ಡಾ ತಲುಪಿದಾಗ ಇಂಟೆನ್ಸಿಟಿ ಶೂನ್ಯವಾಗಿರುತ್ತದೆ. ಅಥವಾ ನಾವು ಡಾರ್ಕ್ ಫ್ರಿಂಜ್ಗಳನ್ನು ನೋಡಲು ಹೋಗುತ್ತೇವೆ. ಒಂದು ವೇಳೆ 2 ಮ್ಯೂಟಿ ಕಾಸ್ ಥೀಟಾವು m+12 ಟೈಮ್ಸ್ ಲ್ಯಾಂಬ್ಡಾಗೆ ಸಮನಾಗಿದ್ದರೆ ಏನಾಗುತ್ತದೆ? ಮತ್ತೆ ನೆನಪಿಡಿ, m ಈಗ ಇಂಟಿಜರ್ ಆಗಿದೆ. ಒಂದು ವೇಳೆ ನಾನು 2 ಮ್ಯೂಟಿ ಕಾಸ್ ಥೀಟಾದ ಈ ಮೌಲ್ಯವನ್ನು ಫೇಸ್ ಡಿಫರೆನ್ಸ್ ಅಭಿವ್ಯಕ್ತಿಯಲ್ಲಿ ಹಾಕಿದರೆ, ಅದು ನನಗೆ ಈ ಕೆಳಗಿನದನ್ನು ನೀಡುತ್ತದೆ. ಆದ್ದರಿಂದ ನಾವು ಈ ಹೆಚ್ಚುವರಿ ಫೇಸ್ ಪೈಗೆ ಸ್ಲ್ಯಾಬ್ನ ಮೇಲಿನ ಮೇಲ್ಮೈಯಲ್ಲಿ ರಿಫ್ಲೆಕ್ಷನ್ದಿಂದ ಉದ್ಭವಿಸುವ ಸಿದ್ಧಾಂತವನ್ನು ಲೆಕ್ಕಹಾಕಬೇಕು. ಆದ್ದರಿಂದ ನಾನು ಅದನ್ನು ಗಣನೆಗೆ ತೆಗೆದುಕೊಂಡರೆ ಈ ಫಿ 2 ಪೈ ಪ್ಲಸ್ 2 ಪೈ ಮತ್ತು ಇನ್ನೊಂದು ಪೈಗೆ ಸೇರಿಸಲಾದೊಂದಿಗೆ. ಈಗ ಈ ಸಮೀಕರಣದಲ್ಲಿ ಫಿಯ ಈ ಮೌಲ್ಯವನ್ನು ಇಂಟೆನ್ಸಿಟಿ ಮೌಲ್ಯಕ್ಕೆ ಪ್ಲಗ್ ಮಾಡೋಣ. ನಾನು ಈ ಕೆಳಗಿನವುಗಳನ್ನು ಇಲ್ಲಿ ಪಡೆಯಲು ಹೋಗುತ್ತೇನೆ ಎಂದು ನೀವು ನೋಡುತ್ತೀರಿ. ಪೂರ್ಣಾಂಕ ಇದರ ಯಾವುದೇ ಮೌಲ್ಯ ನೀವು ತೆಗೆದುಕೊಂಡರೆ ಅದು ಯಾವಾಗಲೂ 1ಕ್ಕೆ ಸಮನಾಗಿರುತ್ತದೆ. ಈ ಅಂಶ, ಹಾಗಾಗಿ ನಾನು 0ಗೆ ಸಮನಾಗಿರುತ್ತಿದ್ದರೆ ನಾನು ಮೊದಲ ಪ್ರಕಾಶಮಾನವಾದ ಫ್ರಿಂಜ್ ಅನ್ನು ಪಡೆಯಲಿದ್ದೇನೆ. ಮತ್ತು ಅದೇ ರೀತಿ m = 1 ಆದರೆ ಅದು ಕಾಸ್ ಸ್ಕ್ವೇರ್ 2 ಪೈ ಆಗಿರುತ್ತದೆ. ಅದು ಮತ್ತೆ ಒಂದಾಗಿರುತ್ತದೆ. ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಹಿಂದಿನ ಪ್ರಕರಣಕ್ಕಾಗಿ ಪಡೆದ ಡಾರ್ಕ್ ಸ್ಪಾಟ್ಗಳೊಂದಿಗೆ ಈ ಇಂಟರ್ಸ್ಪೇಸಸ್ ಇದೆ ಎಂದು ನೀವು ನೋಡುತ್ತೀರಿ. ಈ ಎಲ್ಲಾ ಅಂಶಗಳು ಇಲ್ಲಿ ಈ ಎಲ್ಲಾ ಮೌಲ್ಯವು 4a ಸ್ಕ್ವೇರ್ ಗೆ ಅನುರೂಪವಾಗಿದೆ. ಅವರು ಇರುವ ಸ್ಥಾನಗಳು. ಈ ಸಮೀಕರಣವು ತೃಪ್ತಿಗೊಂಡಿದೆ. ಮತ್ತು ಈಗ ನಾನು ಆಗಿದ್ದರೆ ನಿಜವಾಗಿಯೂ ಈ ಸ್ಥಳದಲ್ಲಿ ಫೋಟೋಗ್ರಾಫಿಕ್ ಪ್ಲೇಟ್ ಹಾಕಲಿದ್ದೇನೆ. ಆದ್ದರಿಂದ ನೀವು ನೋಡಲಿರುವ ವಿಷಯ ಪ್ರಕರಣಗಳು ರ ಮೇಲೆ ಅವಲಂಬಿತವಾಗಿರುತ್ತದೆ, ಸಹಜವಾಗಿ ನಿಯತಾಂಕಗಳು. ಏಕೆಂದರೆ ನೀವು ಗಮನಿಸಿದರೆ, ನೀವು ಬ್ರೈಟ್ ಅಥವಾ
ಡಾರ್ಕ್ ಬ್ಯಾಂಡ್ ಅನ್ನು ಪಡೆಯುತ್ತೀರಿ. ಇದು ಈ ಸ್ಥಿತಿ. ನಿಯತಾಂಕಗಳ ಸಂಯೋಜನೆ 2 ಎಂಟಿ ಕಾಸ್ ಥೀಟಾ ಅನ್ನು ಅವಲಂಬಿಸಿರುತ್ತದೆ. ಅದು m+ಅರ್ಧಕ್ಕೆ ಸಮಾನವಾಗಿರುತ್ತದೆಯೇ ಅಥವಾ ಅದು m ಗೆ ಸಮಾನವಾಗಿರುತ್ತದೆಯೇ? ಹಾಗಾಗಿ ನಾನು ಈ 2 ಷರತ್ತುಗಳನ್ನು ಹೊಂದಿದ್ದೇನೆ. ಮೊದಲನೆಯದು 2μt cos θ = m. ಇದರಲ್ಲಿ ನಾವು ಡಾರ್ಕ್ ಬ್ಯಾಂಡ್ ಅನ್ನು ಪಡೆಯುತ್ತೇವೆ, ಒಂದು ಡಾರ್ಕ್ ಫ್ರಿಂಜ್ ಎಂದು ಹೇಳೋಣ. ಆದರೆ ಒಂದು ವೇಳೆ 2μt cos θ = m+12λ, ಇದರಿಂದ ಬ್ರೈಟ್ ಬ್ಯಾಂಡ್ ಸಿಗುತ್ತದೆ. ಮತ್ತು ಥೀಟಾವು ನಿರ್ದಿಷ್ಟ ಸಂರಚನೆಗೆ ಸ್ಥಿರವಾಗಿರುತ್ತದೆ. ಮತ್ತು ಒಮ್ಮೆ ನೀವು ಆಯ್ಕೆ ಮಾಡಿದ ನಂತರ ಮತ್ತು ನಾನು ನನ್ನ ಮೂಲವನ್ನು ಹೇಗೆ ಬೆಳಗಿಸುತ್ತೇನೆ ಎಂಬ ಅರ್ಥದಲ್ಲಿ ಹೊಂದಿಸಲಾಗಿದೆ. ಮತ್ತು ಈ ಗಾಜಿಗೆ ಸಂಬಂಧಿಸಿದಂತೆ ಮೂಲವು ಹೇಗೆ ಆಧಾರಿತವಾಗಿದೆ ಎಂಬುದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸರಿಪಡಿಸಲಾಗುವುದು ಘಟನೆಯ ಕೋನವು ವಿವರ್ತನೆಯ ಕೋನವನ್ನು ಸರಿಪಡಿಸುತ್ತದೆ. ಆದ್ದರಿಂದ ಇವೆಲ್ಲವೂ ಸ್ಥಿರವಾಗಿರುತ್ತದೆ. ಮತ್ತು ಅದು ನಿಜವಾಗಿದ್ದರೆ ನಾವು ಈ ಔಟ್ಪುಟ್ ಮತ್ತು ಸ್ಥಿರ ಪ್ರಕಾಶದಲ್ಲಿ ನೋಡಿದಾಗ ವಾಸ್ತವವಾಗಿ ಅನ್ನು ನೋಡುತ್ತೇವೆ. ಈ 2 ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆ ಕಾನ್ಸ್ಟೆಂಟ್ ಇಲ್ಯುಮಿನೇಷನ್ ಬ್ರೈಟ್ ಅಥವಾ ಡಾರ್ಕ್ ಆಗಿರಬಹುದು. ಇದು ಮೊದಲ ಸ್ಥಿತಿಯನ್ನು ಪೂರೈಸಿದರೆ ಅದು ಬೆಳಕು ತುಂಬಾ ಪ್ರಕಾಶಮಾನವಾಗಿರುತ್ತದೆ. ನಾವು ಎಲ್ಲೆಡೆಯೂ ಪ್ರಕಾಶಮಾನವಾದ ಸ್ಥಳವನ್ನು ನೋಡಬೇಕು. ಅಥವಾ ಅದು ಎರಡನೇ ಸ್ಥಿತಿಯನ್ನು ತೃಪ್ತಿಪಡಿಸಿದರೆ ನೀವು ನಿಜವಾಗಿಯೂ ಏನನ್ನಾದರೂ ನೋಡಲು ಬಯಸಿದರೆ ಡಾರ್ಕ್ ಬ್ಯಾಂಡ್ ಅನ್ನು ನೋಡುತ್ತೀರಿ. ಅದನ್ನು ಇನ್ನೂ ನೀವು ನೋಡಬೇಕಾದರೆ ನೀವು ಅದನ್ನು ಇನ್ನೂ ಹೆಚ್ಚು ಮಾಡಬೇಕು. ನಿಮಗೆ ಬೆಳಕಿನ ವಿಸ್ತೃತ ಮೂಲ ಬೇಕು. ನೀವು ಬೆಳಕಿನ ಮೂಲವನ್ನು ವಿಸ್ತರಿಸಿದಾಗ ನೀವು ಥೀಟಾ ಮೌಲ್ಯಗಳ ಶ್ರೇಣಿಯನ್ನು ಹೊಂದಿದ್ದೀರಿ, ಏಕೆಂದರೆ ಆ ಮೂಲದ ವಿಭಿನ್ನ ಬಿಂದುಗಳಿಂದ ಪ್ರಾರಂಭವಾಗುವ ಪ್ರತಿಯೊಂದು ಬೀಮ್ ವಿಭಿನ್ನ ಕೋನಗಳಿಗೆ ಕಾರಣವಾಗುತ್ತದೆ. ಮತ್ತು ಆದ್ದರಿಂದ ವಿವಿಧ ವಕ್ರೀಭವನದ ಕೋನ. ಆದ್ದರಿಂದ ಥೀಟಾ ಮೌಲ್ಯಗಳ ಶ್ರೇಣಿ ಮತ್ತು ನೀವು ನೋಡುವ ಒಂದು ರೀತಿಯ ಸ್ಥಳವಾಗಿರುತ್ತದೆ, ಒಂದು ರೀತಿಯ ಉಪಮಾದರಿಯಾಗಿರುತ್ತದೆ. ಇದು ಸ್ಥಿರ ಥೀಟಾದ ಲೋಕಸ್ ಅನುಸರಿಸುತ್ತದೆ. ಆ ಸಂದರ್ಭದಲ್ಲಿ ನೀವು ಹಲವಾರು ಥೀಟಾ ಮೌಲ್ಯಗಳನ್ನು ಹೊಂದಿದ್ದೀರಿ ಮತ್ತು ಸ್ಥಿರ ಥೀಟಾ ವೃತ್ತವಾಗಿರುತ್ತದೆ. ನೀವು ವೃತ್ತಾಕಾರದ ಫ್ರಿಂಜ್ಗಳನ್ನು ನೋಡಲಿದ್ದೀರಿ. ಈ ಬೆಳಕಿನ ಮೂಲವನ್ನು ನೀವು ಬೆಳಕಿನ ವಿಸ್ತೃತ ಮೂಲದಿಂದ ಬದಲಾಯಿಸುತ್ತೀರಿ ಎಂಬುದಂತೂ ನಿಶ್ಚಯ.